ಪ್ರಕಾಶ್ ರಾಜು ಯಾರೋ ಕಾಕ್ರೋಚ್ ಪಾರ್ಟಿ ಇನ್ನು ಕೆಲವರು ಇದ್ದಾರೆ. ಬೇಕಾಗಿ ಭಾರತ ದೇಶವನ್ನು ಒಡೆಯಲು, ದಂಗೆ ಎಬ್ಬಿಸಲು, ಅಶಾಂತಿ ಸೃಷ್ಟಿ ಮಾಡಲು ಭಾರತ ದೇಶ ಇವತ್ತು ಎಲ್ಲೋ ಇದ್ದುದನ್ನು 3ನೇ ಸ್ಥಾನಕ್ಕೆ ತರ್ತಾ ಇದ್ದಾರೆ. ಭಾರತ ದೇಶವನ್ನು ನೋಡಿ ಕೆಲವು ತಿಳ್ಕೊಳ್ತಾ ಇದ್ದಾರೆ ಎಷ್ಟು ಫಾಸ್ಟಾಗಿ ಡೆವಲಪ್ ಆಗ್ತಾ ಇದೆ ಅಂತ. ನೀವು ನೋಡಿರ್ತಾರೆ, ಮೊದಲು ಒಂದು ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಇದ್ದಾಗ ಗುಡಿಸಲು ಮನೆಗಳಿರ್ತಾ ಇತ್ತು ಹಳ್ಳಿಗಳಲ್ಲಿ, ವಿಪರೀತವೇ. ಇವಾಗ ನೋಡಿ ಕಡಿಮೆ ಆಗ್ತಾ ಬರ್ತಾಯಿದೆ, 1-2 ಇರುತ್ತೆ ಹಳ್ಳಿಯ, ಎಲ್ಲ ಮನೆ ನಿರ್ಮಾಣ ಮಾಡ್ಕೊಳ್ತಾ ಇದ್ದಾರೆ. ಇಂಥ ಒಂದು ಟೈಮಲ್ಲಿ, ದೇಶ ಅಭಿವೃದ್ಧಿ ಆಗೋ ಟೈಮಲ್ಲಿ ಬೇಕಾಗಿ ಇವಾಗ ಮನೆಯಲ್ಲಿ ಜಿರಳೆ ಬಂದರೆ ಏನು ಮಾಡ್ತೀವಿ ಹೇಳಿ? ವಿಪರೀತ ಜಿರಳೆಗಳು ಬಂದರೆ ಏನು ಮಾಡ್ತೀವಿ? ಹಿಟ್ಟು ಹೊಡಿತೀವಿ, ಅವನ್ನ ಸಾಯಿಸ್ಬಿಡ್ತೀವಿ. ಆ ಥರ ಇವರು ಕೂಡ ಯಾರೂ ಸಪೋರ್ಟ್ ಮಾಡಬೇಡಿ. ಯಾಕಂದರೆ ನಮ್ಮ ಸಂಸ್ಕೃತಿ, ನಮ್ಮ ದೇಶ, ಇದ್ರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಮೊನ್ನೆ ರಾಜಸ್ಥಾನಲ್ಲಿ ಪಾಪ ಹುಡುಗಿ, ಸ್ಟೂಡೆಂಟ್, ಆ ಹುಡುಗಿ 13 ವರ್ಷ ಹುಡುಗಿ 30 ಜನ ಅತ್ಯಾಚಾರ ಮಾಡಿ 5 ದಿವಸ ICU ಸತ್ತೋದ್ಲು. ಆ ಹುಡುಗಿಗೆ ಯಾರು ಸಪೋರ್ಟ್ ಮಾಡಲ್ಲ, ಮಾಡ್ತಾನೂ ಇಲ್ಲ. ಆ ಹುಡುಗಿ ಸ್ಟೂಡೆಂಟ್ ಅಲ್ವಾ? ಇವರು ಹೆಂಗೆ ವೆಸ್ಟ್ ಬೆಂಗಾಲ್ ಹೋಯ್ತು, ಕೇರಳ ಹೊಟ್ಟೋಯ್ತು, ಲೆಫ್ಟಿಸ್ಟ್ಗಳೆಲ್ಲ ಬೇಗ ಅಸಲು ನಿಮ್ಮ ಅಜೆಂಡಾ ಏನು? ಎಕ್ಸಾಮ್ ತಪ್ಪು ನಡೆದಿದೆ, ಮತ್ತು ಎಕ್ಸಾಮ್ ಸುಪ್ರೀಂ ಕೋರ್ಟ್ ಆರ್ಡ್ರ್ ಆಯಿತು, ಎಕ್ಸಾಮ್ ಮತ್ತೆ ನೀಟ್ ಎಕ್ಸಾಮ್ ಆಯಿತು, ಒಂದೇ ಯಾವುದು ತಪ್ಪಿಲ್ದ್ರೆ ನಡೆದಿದೆ. ದಂಗೆ ಎಬ್ಬಿಸ್ಬಿಟ್ಟು ಬೇರೆ ದೇಶದಿಂದ ಕಾಸು ಬರ್ತಾ ಇದ್ದಾರೆ, ನೀವು ಆ ಕಾಸನ್ನು ಯೂಸ್ ಮಾಡಿಕೊಂಡು ಕೆಲವರೆಲ್ಲ ಇದನ್ನು ಮಾಡ್ತಾಯಿದ್ದಾರೆ. ದಯವಿಟ್ಟು ನಾಗರಿಕ ಬಂಧುಗಳೇ, ಭಾರತ ಪ್ರಜೆಗಳು ಯೋಚನೆ ಮಾಡಬೇಕು. ಅದು ಇನ್ನು ಇವಾಗ ನೋಡಿ ಕರ್ನಾಟಕ ಕೂಡ ಒಂದು ಪರಿಸ್ಥಿತಿಗೆ ಬರ್ತಾ ಇದೆ. ಪಾಪ ನೆನ್ನೆ ನಮ್ಮ ಉಪಮುಖ್ಯಮಂತ್ರಿ ಪ್ರದೀಪ್ ಈಶ್ವರ್ ಅವರು ಸೇರಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಯಾಕಾಗ ಗೊತ್ತಾ? ಇದು ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದ್ದು. ಮೊನ್ನೆ ಒಂದು ವಿಚಾರ, ಕೆಂಪೇಗೌಡ ವಿಚಾರದಲ್ಲಿ ಅವರ ಮೇಲೆ ಮಸಿ ಬೆಳೆದು, ಮಸಿ ಬೆಳೆಯೋಕ್ಕೆ ಹೋದ್ರು, ಚಪ್ಪಲಿ ಎಸೆದ್ರು, ಅದು ಅವ್ರ ಕೇಸ್ ಆಯಿತು, ಮತ್ತು ರಿಲೀಸ್ ಆದರು. ಅದು ಮುಚ್ಕೊಳ್ಳೋಕ್ಕೆ ಇದೊಂದು ಪ್ಲ್ಯಾನ್ ಮಾಡಿದ್ದಾರೆ. ಮಾಡಿ ವಿದ್ಯಾರ್ಥಿಗೆ ಸಪೋರ್ಟ್ ಮಾಡಿ, ಯಾವ ರೀತಿ ಮಾಡಬೇಕು, ಹೆಂಗೆ ಮಾಡಬೇಕು ಮಾಡಿ. ಪೊಲೀಸ್ ಎಕ್ಸಾಮಲ್ಲೇ ಕರ್ನಾಟಕದಲ್ಲಿ ಪೇಪರ್ ಲೀಕ್ ಆಯಿತು ಅಂತ ಗೊತ್ತಿಲ್ಲ, ಜೈಲಿಗೆ ಹೋದ್ರಲ್ಲ, ಅವತ್ತು ಪೊಲೀಸ್ ಇಲಾಖೆಗೆ ಸಪೋರ್ಟ್ ಮಾಡಲಿಲ್ಲ. ಅಲ್ಲ ರೀ, ಸ್ಟೂಡೆಂಟ್ಸು ಪೊಲೀಸವ್ರು ನೋಡಿದ್ರೆ ಒಂದು ನ್ಯಾಯ, ಅದೇ ಪೊಲೀಸವರು ಸ್ಟೂಡೆಂಟ್ಸ್ನ ಎಲ್ಲಿ ಹೊಡೆದಿಲ್ಲ. ಇರೋದಲ್ಲೆಲ್ಲ ಬೇರೆ ಅವ್ರು ಮಾತಾಡ್ತಾರೆ ಲ್ಯಾಂಗ್ವೇಜ್ ಗೊತ್ತಾ? ಫಸ್ಟು ನರೇಂದ್ರ ಮೋದಿ ತಾಯಿ ಬಗ್ಗೆ ಮಾತಾಡ್ತಾರೆ, ನರೇಂದ್ರ ಮೋದಿನ ಸಾಯಿಸ್ಬಿಡ್ತೀನಿ ಅಂತಾರೆ. ಅಲ್ಲ, ಸಾಯಿಸ್ಬಿಡ್ತಾರೆ ಮತ್ತೆ ಏನು ಬರುತ್ತೆ ನಿಮಗೆ? ಈ ದೇಶ ಮತ್ತೆ ಬ್ರಿಟಿಷ್ ಅವ್ರ ಕೈಯಲ್ಲಿ ಹೋಗುತ್ತೆ, ಹುನಾರ ನಡೀತಾ ಇದೆ. ಮತ್ತೆ ನಮ್ಮ ಆಳಕ್ಕೆ ಬ್ರಿಟಿಷ್ ಅವ್ರು ಬರ್ತಾರೆ. ಇದು ಇವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಬೇರೆ ದೇಶದಿಂದ ದುಡ್ಡು ತರಿಸ್ಕೊಂಡು ಇವರೆಲ್ಲ ದಂಗೆ ಎಬ್ಬಿಸಿ ಏನೋ ಒಂದು ಮಾಡಿ ಈ ದೇಶವನ್ನು ವಿಭಜನೆ ಮಾಡಿಬಿಟ್ಟು ಏನೋ ಒಂದು ಕಿರುಕುಳ ಕೊಡ್ಬೇಕಂತ. ಅದಕ್ಕೆ ಅವರು ಒಳ್ಳೆ ಹೆಸರು ಇಟ್ಕೊಳ್ಳೋ ಕಾಕ್ರೋಚ್ ಅಂತ. ಅದು ವಾಸನೆ ನೋಡಿದ್ರೇ ನಮಗೆ ಆಗೋದಿಲ್ಲ ಅಂಥದ್ದು. ಇವರು ಈ ದೇಶದ ಮಾನ ಮರ್ಯಾದೆ ಹರಾಜು ಹಾಕೋಕ್ಕೆ ನಿಮಗೆ ನಾಚಿಕೆ ಮಾನ ಮರ್ಯಾದಿಲ್ಲ. ಕುತ್ಕೊಂಡು ಮಾತಾಡಿ, ಸರ್ ಹಿಂಗಾಗಿದೆ, ಈ ಥರ ಆಗಿದೆ, ಇದಕ್ಕೇನು ಮಾಡಬೇಕು, ಈ ಥರ ಸ್ಟೂಡೆಂಟ್ಸ್ ಈ ಥರ ಆಗಿದ್ದಾರೆ ಅಂತ. ಅವ್ರು ಆಲ್ರೆಡಿ ಅವ್ರು ಮಾಡಿದವ್ರು ಜೈಲಿಗೆ ಹೋಗಿದ್ದಾರೆ, ಮತ್ತು ಎಕ್ಸಾಮ್ ನಡೆದಿದೆ, ನೀಟಾಗಿ ನಡೆದಿದೆ. ಯಾಕೆ ನಮ್ಮ ದೇಶದ ಮೇಲೆ ಹಿಂಗೆ ನೀವು ಮಾಡ್ತಾ ಇರೋದು ಅವಮಾನ ನಮ್ಮ ದೇಶಕ್ಕೆ? ಭಾರತ ಮಾತಾಕಿ ಜೈ ಅಂತೀವಲ್ಲ, ಅಲ್ಲ ಅಯ್ಯಮ್ಮ ಯಾರು ಬೆಂಗಳೂರಲ್ಲಿ ಅಂತಾಳೆ, ಭಾರತ ಮಾತಾ ಅಪ್ಪ ಯಾರು, ಗಂಡ ಯಾರು ಅಂತ. ಹೋಗ್ಲಿ, ನಿನಗೊಂದು ಕ್ವಶನ್ ಕೇಳ್ತೀನಮ್ಮ, ನಿಮ್ಮ ಮುತ್ತಾತದ ಹೆಸರು ಹೇಳ್ಬಿಡು ಸಾಕು. ಭಾರತ ಮಾತೆ ಬಗ್ಗೆ ಮಾತಾಡ್ತೀಯ, 4 ಟರ್ಮ್ ನಿಮ್ಮ ತಾತ ಯಾರೋ ನಿನಗೆ ಗೊತ್ತಿರಲ್ಲ. ಈ ದೇಶದ ಭಾರತ ಮಾತೆ ಗಂಡ ಯಾರು, ತಂದೆ ಯಾರು ಅಂತ ಕೇಳ್ತೀಯಲ್ಲ,
ನಾಚಿಕೆ ಆಗಲ್ಲ. ನೀನು ಒಬ್ಬ ಹೆಂಗಸೇನ ಮಾತಾಡ್ಬೋದಾ? ನಿನ್ನ ಬಾಯಲ್ಲ ಮಾತು ಬರ್ಬೋದಾ? ಯಾಕೆ ಆ ಹುಡುಗಿ ಮೇಲೆ ಅತ್ಯಾಚಾರ ಆದಾಗ ಪ್ರೊಟೆಸ್ಟ್ ಮಾಡಿಲ್ಲ ನೀನು ಬಂದು? ಆ್ಯಸ್ ಎ ಸ್ಟೂಡೆಂಟ್ ಆ ಹುಡುಗಿ 13 ವರ್ಷ ಸ್ಕೂಲಿಂದ ಬರೋ ಹುಡುಗಿನ ಆಟೋಲ್ಲಿ ಕರ್ಕೊಂಡೋಗಿ ಮಾಡಿರೋದು. ಅದಕ್ಕೆಲ್ಲ ನೀವು ಮಾಡೋದಿಲ್ಲ. ಹೆಂಗಾದರೂ ಮಾಡಿ ಈ ದೇಶದ ವಿಶ್ವದಲ್ಲೇ ನಂಬರ್ 1 ಆಗ್ತಾ ಇರೋ ಮೋದಿಗೆ ಕೆಟ್ಟ ಹೆಸರು ತರಬೇಕು. ಅವನ ಚಿಂಗ್ ಪುಂಗು ಏನೋ ಚಿಂಗು ಅಂತೆ ಯಾವನ ಅವನು ಆವತ್ತು ಹೇಳಿದ್ದಾನೆ, ಚೈನಾ ಅವ್ರು ಬಂದರೆ ನಾವು ದಾರಿ ಬಿಡೋಕ್ಕೆ ರೆಡಿಯಾಗಿದ್ದೀವಿ ಭಾರತ ದೇಶದ ಮೇಲೆ ಅಂತ ವಿಡಿಯೋ ಮಾಡಿದ್ದೆ. ಅಂಥವ್ರಿಗೆಲ್ಲ ನೀವು ವಿದ್ಯಾರ್ಥಿಗಳಿಗೆ ಸಪೋರ್ಟಾಗಿ ಹೋಗ್ಬೇಡಿ, ನಿಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೋಬೇಡಿ. ದಯವಿಟ್ಟು ಪೊಲೀಸರ ಮೇಲೆ ನೀವು ಕಲ್ಲು ತೂರೋದು, ಪೊಲೀಸ್ ಜೀಪ್ ಹೊಡಿಯೋದು, ರೈಲ್ ಹೊಡಿಯೋದು ಏನು ಬರುತ್ತೆ? ನಮ್ಮ ದುಡ್ಡೇ ಮತ್ತೆ ನಮ್ಮ ಟ್ಯಾಕ್ಸ್ ಆಗಿ ಹೋಗ್ಬೇಕು, ಅದಕ್ಕೆ ರಿಪೇರಿ ಮಾಡಬೇಕು. ಶಾಂತಿಯುತವಾಗಿ ಹೋರಾಟ ಮಾಡಿದ್ರಿ, ಅದಕ್ಕೆಲ್ಲ ಸಿದ್ಧತೆ ಆಯಿತು. ಮತ್ತು ನೀಟ್ ಎಕ್ಸಾಮ್ ನಡೀತು, ಕ್ಲೀನಾಗಿ ನಡೆದಿದೆ. ಅದರಲ್ಲಿ ದಯವಿಟ್ಟು ಯಾರು ಅಂಥವ್ರು ಸಪೋರ್ಟ್ ಮಾಡಬೇಡಿ. ನಮ್ಮ ದೇಶ ಬೆಳೀತಾ ಇದೆ. ಇವತ್ತು ಸುರಕ್ಷಿತವಾಗಿದ್ದೀವಿ ಅಂದರೆ ಅದಕ್ಕೆ ನರೇಂದ್ರ ಮೋದಿಯವರು ಕಾರಣ ಅಂತ ಹೇಳ್ತಾ, ಬೆಳಗಿನ ಜಾವ ಶುಭಾಶಯ ಹೇಳ್ತಾ, ಜೈ ಹಿಂದ್, ಜೈ ಕನ್ನಡ ಮತ್ತು ಜೈ ಭಾರತ್.